ನಮ್ಮ ಮನೆಯವರು ಇವತ್ತು ಮ್ಯಾಂಗೋ ಉತ್ಸವ ಕರ್ಕೊಂಡ್ ಹೋಯ್ತವ್ರೆ. ಅದು ಎಷ್ಟ್ ಗಂಟೆಲಿ? 9:30ಲಿ. 9 ಗಂಟೆನಾ 9:30ನಾ? 8:30ನಾ? ಓ 8:30. ಇವಾಗ ಮ್ಯಾಂಗೋ ಉತ್ಸವ ಹಾಕೋರಂತೆ ಇದೆಲ್ಲ ಬೆಂಗಳೂರಲ್ಲಿ, ಸಹಕಾರ ನಗರದಲ್ಲಿ. ಅಲ್ಲಿಗೆ ಕರ್ಕೊಂಡ್ ಹೋಯ್ತವ್ರೆ. ಹೋಯ್ತಾ ಇದೀವಿ. ಇವತ್ತೆಲ್ಲ ಏನಪ್ಪ ಇವತ್ತು ಓಡಾಟನೇ ಆಯ್ತು. ದೇವಸ್ಥಾನ, ಆಮೇಲೆ ಮ್ಯಾಂಗೋ ಉತ್ಸವ ಹೆಂಗೈತೆ ಏನು ಅಂತ ಹೋಗ್ ನೋಡ್ತೀನಿ. ನೀನು ಇದೇ ಫಸ್ಟ್ ಹೋಯ್ತಿರೋದು? ಹಾ, ಹೌದಾ? ನೀನು ಯಾವತ್ತೂ ಹೋಗಿಲ್ಲ? ಯಾವತ್ತು ಆಹಾರ ಮೇಳಕ್ ಹೋಗಿದೆ. ಮ್ಯಾಂಗೋ ಉತ್ಸವ ನಾನು ಇದೇ ಫಸ್ಟ್ ಹೇಳ್ತಿರೋದು. ಮಗನು ಕೇಸರಿ ಬಾತ್ ಚೆನ್ನಾಗೈತೆ ತಗೋಬ ಅಂದ. ಆಮೇಲೆ ಮ್ಯಾಂಗೋ ಹೋಗ್ಬಿಟ್ಟಂತೆ. ಚಿತ್ರಾನ್ನ. ಒಟ್ಟು ಮ್ಯಾಂಗೋ ಅಲ್ಲಿ ಏನೇನ್ ಫುಡ್ ಎಲ್ಲ ಬರೀ ನೋಡ್ಕೊಂಡಿಡಿಯಪ್ಪ. ಏನು ನೋಡೋದೇ ಇಲ್ಲ ನೀನು. ಹೆಲ್ಮೆಟ್ ಬೇರೆ ಹಾಕಿಲ್ಲ. ಪಾರ್ಕ್ ಮಾಡಕ್ಕೆ ಜಾಗನೇ ಇಲ್ಲ. ಫುಲ್ಲು ಮಾಡ್ತಾರೆ ಜನಗಳು ಮುಗಿ ಬೀಳ್ತಾರೆ. ಏನ್ ಇಷ್ಟೊಂದು ರಶ್. ಹಾ, ಚಿಕ್ಕ ಮಕ್ಳು ಕರ್ಕೊಂಡ್ಬರ್ಬೇಕು. ಚಿಕ್ಕ ಮಕ್ಳು ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಆಟ ಆಡೋದೆಲ್ಲ ಐತೆ ಅವರೆಲ್ಲ ಜೂಲಿ ನಾನು ಹಿಡ್ಕೊಂಡ್ಬಿಟ್ಟವ್ರೆ. ಒಂದು ತಗೋ, ಒಂದು ಹೋಳಿಗೆ ತಗೋ. ಟೇಸ್ಟ್ ನೋಡೋದ ಒಂದು ಸಾಕು. ನಿಮ್ಮ ಮಗ ಕೇಸರಿ ಬಾತ್ ಚೆನ್ನಾಗೈತೆ ಅಂತ ನೋಡೋದು. ಎಲ್ಲಿ ಕೇಸರಿ ಬಾತು? ನಾವು ಫಸ್ಟ್ ಇವಾಗ ಕೇಸರಿ ಬಾತ್ ಟೇಸ್ಟ್ ನೋಡಿದ್ದೀವಿ. ಅದು ರಶಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ತಗೊಬಂದಿರೋದು. ಇವಾಗ ನೆಕ್ಸ್ಟ್ ನಾನು ಒಬ್ಬಟ್ಟಿಗೆ ನಿಂತಿದ್ದೀನಿ. ಒಬ್ಬಟ್ಟು ಪಕ್ಕದಲ್ಲೇ ಇದೆ ಅವಕಾಯಿ ಬಿರಿಯಾನಿ ಅಂತೆ. ಇದಕ್ಕೆ ಸ್ವಲ್ಪ ಕಮ್ಮಿ ರಸ್ ಇತ್ತು. ಒಬ್ಬಟ್ಟಿಗಂತೂ ಹೆವಿ ರಸ್ ಇತ್ತು, ತುಂಬ ರಶ್ಶು. ಯಾಕಂದರೆ ಅಲ್ಲೇ ಮಾಡಬೇಕು, ಅಲ್ಲೇ ಕೊಡಬೇಕಲ್ಲ, ಹಂಗಾಗಿ ಕೌಂಟ್ರು ಬೇರೆ ಇರುತ್ತೆ. ಫಸ್ಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಮುಂದೆ ಹೋಗಬೇಕು. ನಾನು 2 ಒಬ್ಬಟ್ಟು ತಗೊಂಡೆ, ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೆ ಅಂತ ಅಂದ್ಬಿಟ್ಟು. ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಅಂದರೆ 100 ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು. ಸ್ವೀಟೆಲ್ಲ ಕಮ್ಮಿ ಇತ್ತು, ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ತುಪ್ಪನೂ ಬೇರೆ ಹಾಕ್ಕೊಡ್ತಾರೆ, 1-2 ಸ್ಪೂನು. ಚೆನ್ನಾಗಿತ್ತು, ಒಳ್ಳೆ ಟೇಸ್ಟು. ನಾನು ಫಸ್ಟ್ ಟೈಮು ಮಾವಿನ ಹಣ್ಣಿನ ಒಬ್ಬಟ್ಟು ನೋಡಿದ್ದು, ತಿಂದಿದ್ದು. ಮಾವಿನ ಮೇಳಕ್ಕೆ ಬಂದಿದ್ದು ಫಸ್ಟ್ ಟೈಮು ನೋಡಿ. ಅರ್ಧ ಗಂಟೆ ಟೈಮ್ ಆಯಿತು. ಅರ್ಧ ಗಂಟೆಗಿಂತ ಜಾಸ್ತಿನೇ ಆಯಿತು ಅಂತ ಅಂದ್ಕೊಳ್ಳಿ. ಯಾಕಂದರೆ ಅಲ್ಲೇ ಮಾಡಬೇಕು, ಅಲ್ಲೇ ಕೊಡಬೇಕಲ್ಲ. ಹಾಗಾಗಿ ಈಗ ಇದು 2ನೇ ತಿಂಡಿ ನಾವು ತಿಂತಿರೋದು. ಫಸ್ಟು ಕೇಸರಿ ಬಾತ್ ತಿಂದ್ವಿ, ಆಮೇಲೆ ಇವಾಗ ಒಬ್ಬಟ್ಟು ತಿಂತೀವಿ. ಅದಾದಮೇಲೆ ಸ್ವಲ್ಪ ಇದನ್ನ ನೋಡ್ಕೊಬರೋಣ, ಸುತ್ತ ಏನೇನು ಇಟ್ಟಿದ್ದಾರೋ ಅಂತ ಹೋಗಿದ್ವಿ. ಅಲ್ಲಿ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು. ಆರ್ಕೆಸ್ಟ್ರಾ ಅನ್ನೋದಕ್ಕಿಂತ ಇದೊಂಥರ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಈ ಥರ ಮಾಡ್ತಾಯಿದ್ರು. ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಜನ ನಿಂತಾರೆ ಇಲ್ಲಿ. ತುಂಬ ಜನ, ತುಂಬ ರಶ್ಶು. ಆಮೇಲೆ ನಾವು ಸುತ್ತ ನೋಡ್ಕೊಬರೋಣ ಅಂತ ಹೋದ್ವಿ. ಒಂದು ಕಾರ್ ಬೇರೆ ಸೇಲ್ಗೆ ಹಾಕಿದ್ರು. ಆಮೇಲೆ ಒಂದು ವ್ಯಾನಿಟಿ ಬ್ಯಾಗ್ ಕೇಳೋಣ ಅಂತ ಹೋದೆ ಫಸ್ಟು ಟೈಮು. ಫಸ್ಟು ಅಲ್ಲಿ ನೋಡಿದ್ರೆ ಹೆವಿ ಕಾಸ್ಟ್ಲಿ. ನನಗೂ ಅದಕ್ಕೂ ತುಂಬ ದೂರ. ಯಾವುದೇ ಆಗಲಿ ಕಾಸ್ಟ್ಲಿ ಅಂದರೆ ನಾನು ಸ್ವಲ್ಪ ಕಮ್ಮಿನೇ ತೊಗೊಳ್ಳೋದು. ನಾವು ತಗೊಳ್ಳೋದು ಒಂದು 200, 150, 300 ಒಳಗೆ. ಅಲ್ಲಿ ನೋಡಿದ್ರೆ 600, 700 ಇತ್ತು ಬರೀ ಹ್ಯಾಂಡ್ ಬ್ಯಾಗಿಗೆ. ಆಮೇಲೆ ಅದು ತೊಗೊಳ್ಳಿಲ್ಲ. ಆಮೇಲೆ ಉಪ್ಪಿನಕಾಯಿ ನೋಡಿದ್ವಿ. ಇದು ಏನು ತೊಗೊಳ್ಳಿಲ್ಲ, ಒಟ್ಟಿನಲ್ಲೆಲ್ಲ ಕಾಸ್ಟ್ಲಿನೇ ಇರುತ್ತೆ. ನಾವು ನೋಡ್ಕೊಂಬರೋಣ ಅಂತ ಹೋದ್ವಿ. ಇದು ಜ್ಯುವೆಲರಿ ಶಾಪು. ಈ ಶಾಪಲ್ಲಂತೂ ತುಂಬ ರೇಟ್ ಜಾಸ್ತಿ. ಆನ್ಲೈನಲ್ಲೇ ತೊಗೋಬೋದು, ಅಷ್ಟೊಂದು ಕಾಸ್ಟ್ಲಿ ಹೇಳಿದ್ರು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ನಾನು 2 ಡ್ರೆಸ್ ತಗೊಂಡೆ. 1000ಗೆ 3 ಪೀಸ್ ಅಂತ ಹೇಳಿದ್ರು, ಟಾಪು ಬಾಟಮು. ನಾನು 700 ಕೊಟ್ಬಿಟ್ಟು 2 ಪೀಸ್ ತೊಗೊಂಡೆ. ಚೆನ್ನಾಗಿತ್ತು, ಕಾಟನ್ ಡ್ರೆಸ್ಸು ಡೈಲಿ ಯೂಸ್ಗೆ. ಆಮೇಲೆ ಅದಾದಮೇಲೆ ನೆಕ್ಸ್ಟು ಒಳಗಡೆ ಸುತ್ತಾಡ್ಕೊ ಬಂದ್ವಿ. ಒಟ್ಟಲ್ಲಿ ಏನೂ ತಗೊಳ್ಳಿಲ್ಲ.
ಮಾ ಇದನ್ನು ಕೇಳಿದ್ವಿ, ಹಳಸಿನಣ್ಣು ಇಷ್ಟ ಆಯಿತು ನನಗೆ ಅಂತ ಅಂದ್ಬಿಟ್ಟು ಹಳಸಿನಣ್ಣು ಕೇಳಿದ್ರೆ 1 ಡಜನ್ಗೆ 100 ರೂಪಾಯಿ ಅಂತೆ, ಅರ್ಧ ಡಜನ್ಗೆ 50 ರೂಪಾಯಿ. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಇನ್ನೊಂದು ಸಲ ಬರೋಣ, ಎಲ್ಲರೂ ಬೇರೆ ಕಡೆ ತಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಅದಾದಮೇಲೆ ಸುತ್ತಾಡ್ಕೊಬಂದು ನೆಕ್ಸ್ಟು ಇನ್ನೊಂದು ರೌಂಡಿಗೆ ಇದು ಸ್ಯಾಂಡ್ವಿಜ್ಜು, ಮ್ಯಾಂಗೋ ಸ್ಯಾಂಡ್ವಿಚ್ ಅಂತೆ. ಅದು ಬ್ರೆಡ್ಡಿಗೆ ಮಧ್ಯದಲ್ಲಿ ಮ್ಯಾಂಗೋದು ಸ್ಯಾಂಡ್ವಿಚ್ ಹಾಕ್ಕೊಡ್ತಾರೆ. ಇದು ಇಷ್ಟ ಆಗಲಿಲ್ಲ ನನಗೆ. ನಮ್ಮ ಮನೆಯವ್ರಿಗೆ ಒಂದು ಬೈಟ್ ತಿಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟೆ. ಇದಕ್ಕೇನೋ ಮಯನಿಸ್ಸು ಏನೋ ಸಾಸ್ ಎಲ್ಲ ಹಾಕಿದ್ರು, ನನಗಿಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಒಂದೇ ಒಂದು ಬೈಟ್ ತಿಂದೆ ಅಷ್ಟೇ. ಇದೆಲ್ಲ ಆದಮೇಲೆ ನೆಕ್ಸ್ಟು ಇನ್ನೇನು ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ. ಅಷ್ಟರೊಳಗೆ ಇಲ್ಲಿ ಏನೋ ಹಲಸಿನ ಹಣ್ಣಿನ ಕಬಾಬು ಅಂತ ಇತ್ತು. ಆವಾಗ ಹಲಸಿನ ಹಣ್ಣು ಕಬಾಬ್ ತಗೊಬರೋದ್ಬಿಟ್ಟು ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ಒಂದು ಬಜ್ಜಿ ತಂದಿದ್ರು. ಮ್ಯಾಂಗೋ ಬಜ್ಜಿ ತಂದುಕೊಟ್ರು. ತಿಂತಾ ಕೂತಿದ್ದೆ. ಆಮೇಲೆ ಹೋಗ್ಬಿಟ್ಟು ಹಲಸಿನ ಹಣ್ಣಿನ ಕಬಾಬ್, ಇದಕ್ಕೇನು ಅಷ್ಟೊಂದು ರಶ್ ಇರಲಿಲ್ಲ. ಆಮೇಲೆ ತಗೊಬಂದರು ಒಂದು ದೋಸೆ, ಮ್ಯಾಂಗೋ ದೋಸೆನೂ ತಗೊಬಂದರು ಜೊತೇಲಿ. ಮ್ಯಾಂಗೋ ದೋಸೆನೂ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಅದು ಸ್ವೀಟ್ ಹೊಡಿತಾ ಇತ್ತು ಮ್ಯಾಂಗೋ ದೋಸೆ. ಆಮೇಲೆ ಬಜ್ಜಿ ನನಗೆ ಇಷ್ಟ ಆಯಿತು, ಸ್ವಲ್ಪ ಖಾರವಾಗಿತ್ತು. ಆಮೇಲೆ ಕಬಾಬು, ಹಲಸಿನ ಹಣ್ಣಿನ ಕಬಾಬು ಅದು ಕೂಡ ಚೆನ್ನಾಗಿತ್ತು. ಆದರೆ ಎಲ್ಲ ಆಯಿಲ್ ಇತ್ತಲ್ಲ, ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಆಯಿಲ್ಗೂ ನನಗೂ ದೂರ. ಹಾಗಾಗಿ ನಮ್ಮ ಮನೆಯವ್ರಿಗೆ ಕೊಟ್ಟೆ. ನಾನೊಂದು 1/4 ಭಾಗ ತಿಂದರೆ ನಮ್ಮ ಮನೆಯವ್ರು 3/4 ಭಾಗ ತಿಂದರು. ನಾನು ಅಷ್ಟರಲ್ಲೇ ಎಲ್ಲ ತಿನ್ನೋದು, ಅದಕ್ಕೆ ಅವ್ರಿಗೆ ಕೊಟ್ಟೆ. ಅವ್ರು ಬೈತಾಯಿದ್ರು, ಯಾವತ್ತೋ ಒಂದೊಂದು ದಿನ ತಿನ್ನೋಕ್ಕೂ ಈ ಥರ ಆಡ್ತೀಯಲ್ಲ ಅಂತ. ಇನ್ನೊಂದು ನಾವು ಕೇಸರಿ ಬಾತು, ಒಬ್ಬಟ್ಟು, ಏನೇನು ತಿಂದು ನಾವು? ಕೇಸರಿ ಬಾತು, ಒಬ್ಬಟ್ಟು, ಚಿತ್ರಾನ್ನ, ಕಬಾಬು, ಹಲಸಿನ ಹಣ್ಣು ಕಬಾಬು, ಆಮೇಲೆ ಮ್ಯಾಂಗೋ ದೋಸೆ, ಮ್ಯಾಂಗೋ ಬಜ್ಜಿ ಎಷ್ಟು ತಿಂದ್ವಿ ಅಷ್ಟೆ. ನಾನು 2 ಡ್ರೆಸ್ ತಗೊಂಡೆ. ದೋಸೆ ತಿನ್ಕೊ ನೀನು. ದೋಸೆ ತಿಂದರೆ ಒಂದಿನ ತಿಂದ್ರೆ ಅದು ಜೀವನ ಆಗಲ್ಲ. ಕಷ್ಟಪಡ್ಬೇಕಾಯ್ತು ಮನೆಗೆ ಹೋದ ತಕ್ಷಣ ಏನಾರು ಬಿಸಿನೀರು ಕಾಯ್ಕೊಂಡು ಬಿಡಬೇಕು. ಜೀರಿಗೆ ಬಿಸಿನೀರು. ಹಾಯ್ ಫ್ರೆಂಡ್ಸ್, ಇವಾಗ ಬಂದ್ವಿ. ಮ್ಯಾಂಗೋ ಮೇಳ ಮುಗಿಸ್ಕೊಂಡು, ಮ್ಯಾಂಗೋ ಮೇಳದಲ್ಲಿ ನಮ್ಮ ಯಜಮಾನ್ರು 2 ಡ್ರೆಸ್ ತಗೊಟ್ರು. 1,000 ರೂಪಾಯಿ 3 ಅಂದರು. 2 ತಗೊಂಡೆ, 700 ರೂಪಾಯಿ ಕೊಟ್ಬಿಟ್ಟು. ಇದೊಂದು ಈಗೇನು 350 ರೂಪಾಯಿಗೆ ಒಂದು ಟಾಪು ಬರಲ್ಲ ಅಂತ. ಇದರಲ್ಲಿ ಟಾಪು ಪ್ಯಾಂಟ್ ಬಂತು. ಆ ಕಡೆಗೆ ಹೋಗೋ. ಟಾಪು ಪ್ಯಾಂಟು 2 ಬಂದು 350. ಇದು ಬ್ರಷ್ ಮಾಡಿದ್ರೆ ಕಲರ್ ಹೋಗ್ಬೋದು ಅಂತ ಅನಿಸುತ್ತೆ, ನೋಡೋಣ. ಚೆನ್ನಾಗಿದೆ. ಇದೊಂದು ಡ್ರೆಸ್ಸು. ಏನು ಮಾಡಿದನು? ಮತ್ತು ಇದೊಂದು ಡ್ರೆಸ್ಸು, ಇದು ಪ್ಯಾಂಟ್. ಬಟ್ಟೆ ಚೆನ್ನಾಗೈತೆ, ಕಾಟನ್ ಬಟ್ಟೆ ಕಾಟನು. ಆದರೆ ಇದು ಫ್ಲವರು ಒಗಿತಾ ಹೋಗ್ಬೋದು ಅನಿಸುತ್ತೆ, ನೋಡಬೇಕು. ಇರಲಿ, ಪರವಾಗಿಲ್ಲ. ಸ್ವಲ್ಪ ದಿನ ಹಾಕ್ಕೊಂಡು ಏನೋ ನಮ್ಮ ಫ್ರೆಂಡ್ಗೆ ಒಂದು ಬೈಕ್ ರೋಡ್ ಬೇಕು ಅಂತ, ಯಾರೋ ಲೋನಲ್ಲಿ ಇದೆ ನೋಡು ಅಂತ. ಯಾರಿಗೆ? ನಿನಗೆ? ಅವ್ರು ತಗೋತಾರೆ, ನೀನು ತಗೋಬೇಡ. ನಿಮಗೂ ಕೊಡ್ತಾರೆ ಅಲ್ಲ, ನೀನು ತಗೋಬೇಡ ಅಂದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ನೆಕ್ಸ್ಟ್ ಡೇ ವಿಡಿಯೋ.
ರಾತ್ರಿ ಅಷ್ಟೇ ಲಾಸ್ಟು ಮಾವಿನ ಹಣ್ಣು ಮೇಳಕ್ಕೆ ಹೋಗಿದ್ವಲ್ಲ, ಅದು ಮುಗಿಸ್ಕೊಂಬರೋದು 10:30 ಆಯಿತು. ಇನ್ನೇನು ಅಡುಗೆ ಏನೂ ಮಾಡಲಿಲ್ಲ, ಅಲ್ಲೇ ಸ್ವಲ್ಪ ಪಾರ್ಸಲ್ ತಗೊಬಂದಿದ್ವಿ, ಮುಗೀತು. ಇವಾಗ ದೋಸೆಗೆ ನೆನೆಸಿಟ್ಟಿದ್ದೀನಿ, ದೋಸೆಗೆ ಆಡಿಸಿದ್ದೀನಿ. ಇವಾಗ ದೋಸೆಗೆ ಸಾಂಬಾರು ಮಾಡಬೇಕು. ಇವಾಗ ಬರೀ ದೋಸೆಗೆ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನ ರಾತ್ರಿಗೆಲ್ಲ ಬೇರೆ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಇವಾಗ ಒಟ್ಟಿಗೆ ತರಕಾರಿ 2 in 1 ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, 2 in 1 ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನು 3 ಥರ ತರಕಾರಿ 4 ಹಾಕಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ. ಇದ್ರ ಜೊತೆಗೆ 1 ಹಿಡಿ ಸೊಪ್ಪು ತೊಗೊಂಡಿದ್ದೀನಿ. ಡೈಲಿ ನಾವು ಯಾವುದೇ ಸಾಂಬಾರು ಮಾಡಿದ್ರೂ ಒಂದೊಂದು ಹಿಡಿ ಸೊಪ್ಪು ಹಾಕಬೇಕಂತೆ. ನಾನು ನೆನ್ಕೊಂಡಾಗ ಹಾಕ್ತೀನಿ, ಮರ್ತೋದ್ರೆ ಹೋಯ್ತು ಅಷ್ಟೇ. ತರಕಾರಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ನನ್ನ ಫೇವ್ರೆಟ್ಟು ಆಲೂಗೆಡ್ಡೆ, ಕ್ಯಾರೆಟು ಇಷ್ಟನ್ನು ಜಾಸ್ತಿ ಹಾಕಿದ್ದೀನಿ. ಯಾಕೆಂದರೆ ಸಾಂಬಾರೊಳಗೆ ತರಕಾರಿ ತಿನ್ನೋದು ಜಾಸ್ತಿ. ನಾನು ನನ್ನ ಮಗ ಜಾಸ್ತಿ ಊಟಕ್ಕಿಂತ ತರಕಾರಿನೇ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ಇಷ್ಟು ತರಕಾರಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಆಡಿಸ್ಕೊಳ್ಳೋದಕ್ಕೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 3 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ. ಇದಕ್ಕೆ ಮಟನ್ ಸಾಂಬಾರು ಪೌಡ್ರ್ ಸೇರಿಸ್ತೀನಿ, ಆಡಿಸ್ಕೊಬರ್ತೀನಿ ಇವಾಗ. ಆಮೇಲೆ ಕಾಳು ಬೇಳೆಗೆ ಈಗ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿದ್ದೀನಿ. ಬೇಳೆನ ನೆನೆಸಿ ನಾವು ಅಡುಗೆ ಮಾಡಿದ್ರೆ ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತಂತೆ, ಬರಲ್ವಂತೆ ಡಾಕ್ಟ್ರ್ ಹೇಳಿದರು. ಹಾಗಾಗಿ ನಾನು ಕೂಡ ನೆನೆಸಿದ್ದೀನಿ. ಇದರೊಳಗೆ ಮಸೂರ್ ದಾಲು ಮತ್ತು ಹೆಸರು ಬೇಳೆ ಮತ್ತು ಇದು ಚಿತ್ಕವರೆ ಕಾಳು ಇಷ್ಟನ್ನು ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನು ಆಡಿಸ್ಕೊಬರ್ತೀನಿ ಬನ್ನಿ ಫ್ರೆಂಡ್ಸ್. ಮಸಾಲೆಗೆ ಕಾಯಿ ತುರಿ ಹಾಕೋದನ್ನೇ ಮರ್ತಿದ್ದೀನಿ. ಮೇಯ್ನು ಆ ಸಾಂಬಾರಿಗೆ, ಮಸಾಲೆ ಸಾಂಬಾರಿಗೆ ಬೇಕಾಗಿರೋದೇ ಕಾಯಿ ತುರಿ ಮರ್ತಿದ್ದೀನಿ. ಹಾಗೆ ಇವಾಗ ಅರ್ಧ ಆಡಿಸಿದ್ಮೇಲೆ ನೆನಪಾಯಿತು. ಇವಾಗ ಕಾಯಿ ತುರಿ ಹಾಕತ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಮಸಾಲೆ ರುಬ್ಕೊಂಡು ಆದಮೇಲೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಇವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದು ಸಿಡಿದ ಮೇಲೆ ಇವಾಗ ಕಾಳು ಹಾಕ್ತಾಯಿದ್ದೀನಿ. ಕಾಳು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊತೀನಿ. ಅದಾದಮೇಲೆ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ನಾನು ಈರುಳ್ಳಿ ಏನು ಹಾಕ್ತಾಯಿಲ್ಲ, ಆಡ್ಸೋಕ್ಕೆ ಮಾತ್ರ ಹಾಕ್ಕೊಂಡಿದ್ನಲ್ಲ ಅಷ್ಟೇ. ಇವಾಗ ಸೊಪ್ಪು ಮತ್ತು ತರಕಾರಿಗಳು ಎಲ್ಲನೂ ಕೂಡ ಒಂದೇ ಸಲ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲಿ ಸ್ವಲ್ಪ ಬಾಡಿಸ್ತಾಯಿದ್ದೀನಿ. ತರಕಾರಿನ ಹಿಂಗೆ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ 1 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಎಣ್ಣೆಲಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಡ್ತಾಯಿದ್ದೀನಿ. 1-2 ಗ್ಲಾಸ್ ಅನ್ನಕ್ಕೂ ಇಡ್ತಿದ್ದೀನಿ. ಯಾಕೆಂದರೆ ಮಧ್ಯಾಹ್ನ ನಾನು ಇರಲ್ವಲ್ಲ, ನಾನು ಬರಲ್ಲ, ಹಂಗಾಗಿ ಒಟ್ಟಿಗೆ ನಾನು ಮಧ್ಯಾಹ್ನಕ್ಕೂ ಮಾಡಿಡ್ತಾಯಿದ್ದೀನಿ. ನೋಡಿ ಇವಾಗ ತರಕಾರಿ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಮಸಾಲೆ ಆಡಿಸ್ಕೊಂಡಿರೋವಂಥ ಮಸಾಲೆನೂ ಕೂಡ ಸೇರಿಸ್ಕೊತಾಯಿದ್ದೀನಿ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ದೋಸೆಗೆ ಸ್ವಲ್ಪ ಗಟ್ಟಿ ಇರಬೇಕಲ್ಲ, ಸಾಂಬಾರಾದರೆ ಸ್ವಲ್ಪ ತೆಳ್ಳಗೆ ಮಾಡುತ್ತಿದ್ದೆ. ಇವಾಗ ದೋಸೆಗಲ್ವ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡು ಲಾಸ್ಟಲ್ಲಿ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಇನ್ನೊಂದ್ಸಲ ತಿರುಗಿಸ್ಬಿಟ್ಟು ಇವಾಗ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. 1-2 ವಿಸಲ್ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ಫ್ರೆಂಡ್ಸ್, ಚಿತ್ಕವರೆಕಾಳು ಇಷ್ಟೊಂದು ಚಿತ್ಕವರೆಕಾಳಾಗವೆ ನೋಡಿ. ನಾನು ಫ್ರಿಜ್ಗೆ ಇಟ್ಟಿರಲಿಲ್ಲ, ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು. ಯಾಕೋ ಒಂದೊಂದು ಹುಳಗಳು ಕಾಣಿಸ್ತವೆ. ಅದಕ್ಕೆ ನೋಡಿ ಇಷ್ಟೊಂದು ಚಿತ್ಕವರೆಕಾಳು ಹಾಳಾಗ್ಬಿಡುತ್ತಲ್ಲ ಅಂದ್ಬಿಟ್ಟು ಈ ಡಬ್ಬಿಗೆ ಹಾಕಿ ಫ್ರಿಜ್ಗೆ ಇಡ್ತಾಯಿದ್ದೀನಿ. ಈ ಡಬ್ಬಿ ಫ್ರಿಜ್ಗೆ ಇಡ್ಸಲ್ಲ ನೋಡಿ, ದೊಡ್ಡ ಡಬ್ಬಿ. ನಮ್ಮ ಅಮ್ಮ ಪಾಪ ಕಷ್ಟಪಟ್ಟು ಮಾಡ್ಕೊಂಡು ಕೊಟ್ಟವ್ರೆ, ನಾನು ಅದನ್ನು ಹಾಳು ಮಾಡೋಕ್ಕೆ ಬಿಡಬಾರ್ದು, ಹಾಳಾಗೋಕ್ಕೆ ಬಿಡಬಾರ್ದು. ಅದಕ್ಕೆ ಈ ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ಗೆ ಇಟ್ಬಿಡ್ತೀನಿ. ಫ್ರಿಜ್ಗೆ ಇಟ್ಟರೆ ಹುಳ ಆಗಲ್ಲ. ನಾನು ನೋಡ್ಕೊಂಡೇ ಇಲ್ಲ, ಒಂದೊಂದು ಆಗ್ಬಿಟ್ಟವೆ. ಜಾಸ್ತಿ ಹಾಳಾಗೋದ್ರ ಬದಲು ಫ್ರಿಜ್ಗೆ ಇಟ್ಟರೆ ಅದು ಎಷ್ಟು ದಿನನಾದರೂ ಇರುತ್ತೆ. ಇದು ನೋಡಿ, ಇದು ಲಾಸ್ಟ್ದು ಸ್ವಲ್ಪ ಪುಡಿ ಆಗುತ್ತೆ. ಇದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಸಾಂಬಾರ್ಗೆ ಹಾಕ್ತೀನಿ, ನಾಳೆ ಅಥವಾ ನಾಡಿದ್ದು ಮಾಡಿಬಿಟ್ಟು. ಈ ಚಿತ್ಕವರೆಕಾಳು ಬೇಗ ಹಾಳಾಗ್ಬಿಡುತ್ತೆ ಹೊರಗಡೆ ಇದ್ದರೆ. ಮೊದಲೆಲ್ಲ ಫ್ರಿಜ್ಗಳು ಇರಲಿಲ್ಲ, ಅದು ಹೆಂಗೆ ಇಟ್ಕೊತಿದ್ವಿ ಏನದೇ. ಇವಾಗ ಎಕ್ಸ್ಟ್ರಾ ಪ್ರಶ್ನೆ. ಇದನ್ನು ಫ್ರಿಜ್ಗೆ ಬಿಡಬಾರ್ದು. ಕಾಳು ಮೊಳಕೆ ಕಟ್ತಾಯಿದ್ದೀನಿ ಇವಾಗ. ಇಲ್ಲಿ ನೋಡಿ, ಈ ಕವರಲ್ಲೇ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ನಮ್ಮ ಫ್ರಿಜ್ಜು ತುಂಬ ಚಿಕ್ಕದು, ಡಬ್ಬಿಗೆ ಹಾಕಿ ಇಡೋಕ್ಕೆ ಜಾಗ ಇಲ್ಲ. ಹಾಗಾಗಿ ಇಲ್ಲಿ ಕವರಲ್ಲೇ ಕಟ್ಟಿಟ್ಟಿದ್ದೀನಿ. ಇವೇನು ಗೊತ್ತಾ ಫ್ರೆಂಡ್ಸ್, ಇವು ನಾನು ಅಂಗಡಿಯಿಂದ ತಂದಿರೋದಲ್ಲ, ಊರಿಂದ ಬೆಳೆದಿರ್ತಾರಲ್ಲ ಅವ್ರು ಕೊಟ್ಟಿರೋದು ನನಗೆ. ಅವರೆಕಾಳು ಖಾಲಿ ಆಯಿತು. ಅವರೆಕಾಳು ನೋಡಿ ಇಷ್ಟೊಂದು ದಿನ ಬಂದು. ಇದು ತಗಣಿಕಾಳು.
ಬಿಳಿ ತಗನಿಕಾಳು. ಇವನ್ನೆಲ್ಲ ಡಬ್ಬಕ್ಕೆ ಹಾಕಿ ಇದಕ್ಕೆ ಡಬಲ್ ಡೋರ್ ಫ್ರಿಜ್ ಆಗಬೇಕು. ನನ್ನ ಹತ್ರ ಇರೋದು ಚಿಕ್ಕ ಫ್ರಿಜ್, ಅದು ನನ್ನ ಎಮೋಷ್ನಲ್ ಫ್ರಿಜ್ಜು. ಈಗ ನೋಡಿ ತಗನಿಕಾಳು ಅದು ಸ್ವಲ್ಪ ಹಾಕಿದ್ದೀನಿ, ಹುಳ್ಳಿಕಾಳು ಸ್ವಲ್ಪ ಹಾಕಿ. ಹುಳ್ಳಿಕಾಳಲ್ಲ ಇದು ತೊಗರಿ ಬೇಳೆನೆ, ತೊಗರಿ ಅಲ್ಲ ಚಿಕ್ಕವರೆ ಬೇಳೆನೆ. ಎಷ್ಟೊಂದು ಚಿಕ್ಕವರೆ ಬೇಳೆ ಕಾಳು ಎಷ್ಟೊಂದು ಇದ್ದಾವೆ ಫ್ರಿಜ್ಜಲ್ಲೂ ಇದ್ದಾವೆ, ನಾನು ನೋಡ್ಕೊಂಡೇ ಇಲ್ಲ. ಇವೆಲ್ಲ ಹಾಕಿ ಖಾಲಿ ಮಾಡಬೇಕು. ಬೇಳೆ ಸ್ವಲ್ಪ ಕಡಿಮೆ ಮಾಡಿ ಹುಳ್ಳಿಕಾಳು ತಗೊಬರ್ತೀನಿ ಇವಾಗ. ನೋಡಿ ಹುಳ್ಳಿಕಾಳು ಕಟ್ಕೊಂಡಿದ್ದೀನಿ, ಸುಮಾರಿದ್ದಾವೆ ಹುಳ್ಳಿಕಾಳು. ಈ ಥರ ಕವರ್ ಕಟ್ಟಿ ಜಾಸ್ತಿ ತುಂಬ ದೊಡ್ಡ ಕವರ್ಗೂ ಕಟ್ಬಿಟ್ಟು ಇಡೋಕ್ಕಾಗಲ್ಲ. ಸ್ವಲ್ಪನೇ ಒಂದು 2-3 ಕವರ್ ಕಟ್ಟಿ ಇಟ್ಟಿದ್ದೀನಿ. ಹುಳ್ಳಿಕಾಳು ಸೋಸ್ ಕೊಟ್ಟಿರೋದೆ, ನಾನೇನು ಸೋಸಂಗಿಲ್ಲ, ಅವರೇ ಸೋಸ್ ಕೊಟ್ಟಿರ್ತಾರೆ ನಮ್ಮಮ್ಮ. ನೆಕ್ಸ್ಟು ಇದಕ್ಕೆ ಕಡಲೆಕಾಳು ಹಾಕ್ತಾರೆ. ಮಿಕ್ಸ್ ಮೊಳಕೆ ಕಾಳು ಸಕ್ಕತ್ತಾಗಿರುತ್ತೆ ಸಾಂಬಾರು. ಮಟನ್ ಸಾಂಬಾರು ಮಸಾಲ ಹಾಕ್ಬಿಟ್ಟು, ಮಟನ್ ಮಸಾಲ ಹಾಕ್ಬಿಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಈಗ ಇಷ್ಟು ಹಾಕ್ಬಿಟ್ಟು ಮೊಳಕೆ ಕಟ್ಟೋಣ. ಇವಾಗ ಮೊಳಕೆ ಕಟ್ಟಲ್ಲ, ಫಸ್ಟು ನೆನೆಸೋಣ, ಆಮೇಲೆ ಮೊಳಕೆ ಕಟ್ಟೋಣ. ನೆನೆದೇನೆ ಮೊಳಕೆ ಕಟ್ಟೋಕ್ಕಾಗತ್ತಾ? ನೆನೆಸ್ಬಿಟ್ಟು ಮೊಳಕೆ ಕಟ್ಟಬೇಕು. ನೋಡಿ ಇವಾಗ ನೆನೆಸಿದ್ದೀನಿ. ಇವಾಗ ಇದನ್ನು ನಾನು ಡ್ಯೂಟಿ ಮುಗಿಸ್ಕೊಬಂದು ಸಾಯಂಕಾಲಕ್ಕೆ ಇದನ್ನು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಕಟ್ತೀನಿ. ಫ್ರೆಂಡ್ಸ್, ಇವಾಗ ಸಾಂಬಾರು ಆದಮೇಲೆ ಅಲ್ಲೇ ಪಕ್ಕದಲ್ಲೇ ದೋಸೆ ಹಾಕಿ ಇಟ್ಬಿಡ್ತಾಯಿದ್ದೀನಿ ಒಂದೇ ಸಲ. ಆಮೇಲೆ ಬಿಸಿ ಬಿಸಿ ಏನು ಕಾಯಲ್ಲ, ಇವಾಗ ಅದು ಹಾಕಿ ಇಟ್ಬಿಟ್ರೆ ಯಾವಾಗಾದ್ರೂ ತಿನ್ಬೋದು ಅಂತ. ನಾನು ದೋಸೆ ಹಾಕಿದ್ಮೇಲೆ ಅಲ್ಲಿ ಏನೋ ಒಂದು ಡ್ಯಾನ್ಸ್ ಆಡ್ತಾಯಿದ್ದೀನಿ, ಕಾಣಿಸ್ತೈತಾ ನಿಮಗೆ? ಅದು ಡ್ಯಾನ್ಸ್ ಅಲ್ಲ, ಒಂಥರ ಯೋಗ ಥರ ಎಕ್ಸಸೈಸ್ ಥರ ಮಾಡ್ತಾಯಿದ್ದೀನಿ. ದೋಸೆ ಹಾಕ್ಬೇಕಾದ್ರೆ ನಾನು ಇದೇ ಥರ ಅಭ್ಯಾಸ ಆಗೋಗಿದ್ದೀನಿ. ಒಂಥರ ಮ್ಯಾಟ್ ಮೇಲೆ ನಿಂತ್ಕೊಂಡು ರೌಂಡ್ ಹಾಕೋದು ಆ ಥರ. ಹಾಯ್ ಫ್ರೆಂಡ್ಸ್, ನೋಡಿ ಇದು ನಿನ್ನೆ ತಗೊಬಂದಲ್ಲ ಆ ಡ್ರೆಸ್, ಇದು ತುಂಬ ಚೆನ್ನಾಗೈತಿ. ನೆನ್ನೆ ತಗೊಬಂದಲ್ಲ ಆ ಡ್ರೆಸ್ಸು ನೋಡಿ, ಒಂದು ಸ್ಟಿಚ್ಚಿಂಗು ಹಾಕಿಲ್ಲ, ಏನಿಲ್ಲ, ಒಳ್ಳೆ ಅಳತೆ ಕೊಟ್ಟು ಹೊಲ್ಸ್ದಂಗೈತೆ. ಇಲ್ಲಿ ಸ್ವಲ್ಪ ಲೂಸು, ಆದರೆ ನಾನು ಫಿಟ್ಟಿಂಗ್ ಮಾಡಿಲ್ಲ, ಯಾಕಂದರೆ ನೀರಿಗೆ ಹಾಕಿದಾಗ ಸಿಂಕ್ ಆಗುತ್ತೆ. ಅದಕ್ಕೆ ಅದನ್ನು ನೋಡ್ಕೊಂಡು ಟೈಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ ಸ್ಲೀವ್ ಏನು ಟೈಟ್ ಮಾಡೋಂಗಿಲ್ಲ. ಲೆಂತು ನೆಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ನಾನು ಜಾಸ್ತಿ ಡೀಪ್ ಹಾಕಲ್ಲ. ಶೋಲ್ಡ್ರು ಎಲ್ಲ ಕರೆಕ್ಟಾಗೈತೆ, ಚೆನ್ನಾಗೈತೆ. ನನಗೆ ಆ ಹುಡುಗಿರ ಹತ್ರ ಯಾಕೆ ತಗೋಬೇಕು ಅಂತ ಅನ್ನಿಸ್ತು ಅಂದರೆ, ತುಂಬ ಬೇರೆ ಅಲ್ಲೆಲ್ಲ ನೋಡಿದ್ನಲ್ಲ, ಸ್ವಲ್ಪ ರಿಚ್ಗಳೇ ಇದ್ದರು ವ್ಯಾಪಾರ ಮಾಡೋರು. ಈ ಹುಡುಗಿರು ನನ್ನ ಥರ ಒಳ್ಳೆ ಬಡಪಾಯಿಗಳ ಥರ ಇದ್ದರು. ಅದಕ್ಕೆ ಆ ಹುಡುಗಿರ ಹತ್ರ ತೊಗೋಬೇಕು ತೊಗೊಂಡೆ. ಚೆನ್ನಾಗಿ ನಾವು ದುಡ್ಡು ಕೊಟ್ಟು ತಕ್ಕನಾಗಿ ಚೆನ್ನಾಗಿದೆ, ಇಷ್ಟ ಆಯಿತು. ಇವಾಗ ಹೊರಡೋ ಸಮಯ ಬಂತು. ಅದಕ್ಕೂ ಮುಂಚೆ ನಾನು ಮಾಡಿರೋ ದೋಸೆ ತಿನ್ನೋಣ ಬನ್ನಿ. ನಾನು ಮಾಡಿದ ಗೊಜ್ಜು ಹೆಂಗೈತೆ ಓಪನ್ ಮಾಡೋಣ. ಟೂ ಇನ್ ಒನ್, ಅವಾಗಲೇ ಹೇಳಿದ್ನಲ್ಲ 2 in 1 ಅಂತ. 2 in 1 ಅಂದರೆ ನೋಡಿ, 2 in 1 ಅಂದರೆ ದೋಸೆಗೂ ಆಗುತ್ತೆ, ಮತ್ತು ಅನ್ನಕ್ಕೂ ಆಗುತ್ತೆ, ಮುದ್ದೆಗೂ ಆಗುತ್ತೆ. ಅದಕ್ಕೆ ಈ ಥರ ಒಂದೇ ಸಲ ಮಾಡಿದ್ದೀನಿ. ಇವಾಗ ದೋಸೆಗಾದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ, ಆಮೇಲೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದಷ್ಟೇ. ಇವಾಗ ನಾನು ದೋಸೆ ತಿನ್ನಬೇಕು. ಒಂದು ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ನನ್ನ ಡ್ಯೂಟಿಗೆ ಹೊರಡೋಣ, ಟೈಮ್ ಆಗೋಗಿದೆ. ನೋಡಿ ದೋಸೆಗೆ ಗೊಜ್ಜು, ದಾಲು, ಸಾಂಬಾರು ಏನಾದರೂ ಹಾಕ್ಕೋಬೋದು. 2 in 1 ಸಾಂಬಾರು ರೆಡಿ ಟು ಹೀಟ್. ನಾವೀಗ ತಿಂದ್ಬಿಟ್ಟು ನನ್ನ ಡ್ಯೂಟಿಗೆ ಹೊರಡಬೇಕು. ನಮ್ಮ ಮನೆಯವ್ರು ಬಂದಿಲ್ಲ ಇನ್ನು, ಅವ್ರು ಬರೋದು ಲೇಟು. ಅವ್ರಿಗೆ 1-2 ಹಾಕಿಟ್ಟಿದ್ದೀನಿ. ಇವಾಗ ನಾನು ತಿಂದು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೋಗಿ ಅವ್ರಿಗೆ ಹೇಳ್ತೀನಿ ಚೆನ್ನಾಗಿರುತ್ತೆ ಹೋಗಿ ತಿನ್ನು ಅಂತ. ಅವರೇನಿಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ ಅಷ್ಟೇ. ಡೈರೆಕ್ಟ್ ಯಾರ ಮನೆಗೆ ಹೋದರೂ ಅಷ್ಟೇ, ನೆಂಟರು ಮನೆಗೆ ಹೋದರೂ ಅಷ್ಟೇ, ನಮ್ಮ ಮನೇಲಿದ್ದರೂ ಅಷ್ಟೇ,
ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಅಲ್ಲೊಬ್ಬ ಕಳ್ಳ ನೋಡ್ತಾನೆ ನೋಡಿ ಹೊರ್ಟೋದ. ನನಗೆ ಈ ನೆಕ್ ಇಷ್ಟ ಆಯಿತು. ಈ ಥರ ಕ್ಲೋಸ್ ಆಗಿರ್ಬೇಕು ಡ್ರೆಸ್ಸು. ಚೆನ್ನಾಗಿದೆ ಗೊಜ್ಜು, ಸಾಂಬಾರು, ಗೊಜ್ಜು, ಕಾಳು 3 ಥರ ಕಾಳು ಹಾಕಿದ್ದೀನಿ. ಬೇಳೆ, ಮೊಸರು ದಾಲು, ಹೆಸರು ಬೇಳೆ, ಚಿಕ್ಕವರೆ ಕಾಳು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್.